ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 26/8/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಖಗೋಳ ವಿಜ್ಞಾನ ಮತ್ತು ಖಗೋಳ ಭೌತಶಾಸ್ತ್ರದ ಇಂಟರ್ನ್ಯಾಷನಲ್ ಒಲಿಂಪಿಯಾಡ್ ಆನ್ ಆಸ್ಟ್ರಾನಮಿ ಅಂಡ್ ಆಸ್ಟ್ರೋಫಿಸಿಕ್ಸ್ IOAA 15ನೇ ಅಂತಾರಾಷ್ಟ್ರೀಯ ಒಲಿಂಪಿಯಾಡ್ನಲ್ಲಿ ಭಾರತವು ಯಾವ ಶ್ರೇಣಿಯನ್ನು ಹೊಂದಿದೆ? 3ನೇ ಶ್ರೇಣಿ. ಖಗೋಳ ವಿಜ್ಞಾನ ಮತ್ತು ಆಸ್ಟ್ರೋಫಿಸಿಕ್ಸ್ IOAA 15ನೇ ಅಂತಾರಾಷ್ಟ್ರೀಯ ಒಲಿಂಪಿಯಾಡ್ನಲ್ಲಿ ಭಾರತ ತಂಡಾಂಕವನ್ನು ಪಡೆದುಕೊಂಡಿದೆ. ವಿದ್ಯಾರ್ಥಿಗಳು 3 ಚಿನ್ನ ಮತ್ತು 2 ಬೆಳ್ಳಿ ಪದಕಗಳನ್ನು ಗೆದ್ದುಕೊಂಡಿರುವ ಭಾರತವು ಸಿಂಗಾಪುರದೊಂದಿಗೆ ಜಂಟಿಯಾಗಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಪದಕ ಪಟ್ಟಿಯಲ್ಲಿ ಭಾರತವು ಸಿಂಗಾಪುರದೊಂದಿಗೆ ಜಂಟಿಯಾಗಿ 3ನೇ ಸ್ಥಾನದಲ್ಲಿದ್ದು, ಇರಾನ್ನ ಅಧಿಕೃತ ತಂಡ ಮೊದಲ ಸ್ಥಾನ 5 ಚಿನ್ನ ಮತ್ತು ಅತಿಥಿ ತಂಡವಾದ ಜಾರ್ಜಿಯಾ 2ನೇ ಸ್ಥಾನದಲ್ಲಿದೆ 4 ಚಿನ್ನ 1 ಬೆಳ್ಳಿ. ಈ ವರ್ಷದ ಸ್ಪರ್ಧೆಯನ್ನು ಮೂಲತಃ ಉಕ್ರೇನಿನ ಕೈವ್ನಲ್ಲಿ ನಡೆಸಲು ನಿರ್ಧರಿಸಲಾಗಿತ್ತು. ಉಕ್ರೇನ್ನಲ್ಲಿನ ಯುದ್ಧದಿಂದಾಗಿ ಇದನ್ನು ಮಾರ್ಚ್ 2022ರಲ್ಲಿ ಜಾರ್ಜಿಯಾದ ಕುಟೈಸಿಗೆ ಸ್ಥಳಾಂತರಿಸಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಬಾಂಗ್ಲಾದೇಶ ಮೂಲದ ಫಹಿಮಿದಾ ಅಜೀಂ ಅವರು ಯಾವ ವಿಭಾಗದ ಅಡಿಯಲ್ಲಿ ಪುಲಿಟ್ಜರ್ ಪ್ರಶಸ್ತಿ 2022 ಗೆದ್ದಿದ್ದಾರೆ? ಸಚಿತ್ರ ವರದಿ ಮತ್ತು ಕಾಮೆಂಟರಿ. ಯುಎಸ್ನ ಇನ್ಸೈಡರ್ ಆನ್ಲೈನ್ ಮ್ಯಾಗಝಿನ್ನಲ್ಲಿ ಕೆಲಸ ಮಾಡುತ್ತಿರುವ ಬಾಂಗ್ಲಾದೇಶ ಮೂಲದ ಫಹಿಮಿದಾ ಅಜೀಂ ಅವರು ಇಲ್ಲುಸ್ಟ್ರೇಟೆಡ್ ರಿಪೋರ್ಟಿಂಗ್ ಅಂಡ್ ಕಾಮೆಂಟರಿ ವಿಭಾಗದಲ್ಲಿ 2022ರ ಪುಲಿಟ್ಜರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಆಂಥೋನಿ ಡೆಲ್ಕೋಲ್, ಜೋಶ್ ಆಡಮ್ಸ್ ಮತ್ತು ಇನ್ಸೈಡರ್ನ ವಾಲ್ಟ್ ಹಿಕಿ ಸೇರಿದಂತೆ 4 ಪತ್ರಕರ್ತರಲ್ಲಿ ಅವರು ಸೇರಿದ್ದಾರೆ. ಉಯ್ಘರ್ಗಳ ಮೇಲೆ ಚೀನಿ ದಬ್ಬಾಳಿಕೆಗಾಗಿ ಅವರ ಕೆಲಸಕ್ಕಾಗಿ ಅವರನ್ನು ಆಯ್ಕೆ ಮಾಡಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ರೀಸೆಂಟ್ ಅವಾರ್ಡ್ಸ್. ಮಿಸ್ ಇಂಡಿಯಾ USA 2022 ಇಂಡಿಯನ್ ಆರಿಜಿನ್ ಆರ್ಯಾ ವಾಲ್ವೇಕರ್, ವರ್ಜೀನಿಯಾ. ಫಸ್ಟ್ ಇಂಡಿಯನ್ ಸೈಕಾಲಜಿಸ್ಟ್ ಆನ್ US ಹೆರಿಟೇಜ್ ವಾಲ್ ಆಫ್ ಫೇಮ್, ಪ್ರೊಫೆಸರ್ ರಾಮ್ಧರ್ ಸಿಂಗ್. ಡಿ ಪಾಲ್ ನಗಮ್ ದಸ್ತಾನ್ ಅವಾರ್ಡ್, ದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಆಫ್ ಲಡಾಖ್, ದಲೈ ಲಾಮಾ. Vice President presents the President's Colors to Tamil Nadu Police. Global Energy Prize 2022 Indian origin Professor Kaushik Rajashekara. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಇತ್ತೀಚೆಗೆ ಯಾವ ಗ್ರಹದ ಹೊಸ ಚಿತ್ರಗಳನ್ನು ಸೆರೆ ಹಿಡಿದಿದೆ? ಗುರು. ಸೌರವ್ಯೂಹದ ಅತಿದೊಡ್ಡ ಗ್ರಹವಾದ ಗುರುಗ್ರಹದ ಚಿತ್ರಗಳನ್ನು ನಾಸಾದ ಹೊಸ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವು ಗ್ರಹವನ್ನು ಹೊಸ ಅವತಾರದಲ್ಲಿ ತೋರಿಸುತ್ತದೆ. ನಾಸಾ ಬಿಡುಗಡೆ ಮಾಡಿದ ಗ್ರಹದ ಇತ್ತೀಚಿನ ಅತಿಗೆಂಪು ಚಿತ್ರಗಳಲ್ಲಿ ಗುರುಗ್ರಹದ ಹಸಿರು ನೀಲಿ ನೋಟವನ್ನು ಕಾಣಬಹುದು. ದೈತ್ಯ ಬಿರುಗಾಳಿಗಳು, ಅರೋರಾಗಳು ಮತ್ತು ತೀವ್ರ ತಾಪಮಾನದ ಪ್ರದೇಶಗಳು ಸೇರಿದಂತೆ ಅದರ ಎಲ್ಲಾ ಮಹತ್ವದ ಅಂಶಗಳೊಂದಿಗೆ ಗ್ರಹವನ್ನು ಕಾಣಬಹುದು. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ದೇಶವು ಯುರೋಪಿಯನ್ ಒಕ್ಕೂಟದಲ್ಲಿ ವೇಗವಾಗಿ ವಯಸ್ಸಾದ ದೇಶವಾಗಿದೆ? ಪೋರ್ಚುಗಲ್. ಸಮಕಾಲೀನ ಪೋರ್ಚುಗಲ್ ಡೇಟಾಬೇಸ್ ಪೊರಡಾಟಾ ಪ್ರಕಟಿಸಿದ ಅಧ್ಯಯನದ ಪ್ರಕಾರ ಪೋರ್ಚುಗಲ್ ಯುರೋಪಿಯನ್ ಒಕ್ಕೂಟದಲ್ಲಿ ವೇಗವಾಗಿ ವಯಸ್ಸಾದ ದೇಶವಾಗಿದೆ. ಪ್ರಸ್ತುತ ದೇಶವು ಪ್ರತಿ 100 ಯುವಕರಿಗೆ 14 ವರ್ಷ ವಯಸ್ಸಿನವರು, 182 ಹಿರಿಯರನ್ನು 65 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಇದ್ದಾರೆ. ಕಳೆದ 3 ದಶಕಗಳಲ್ಲಿ ದೇಶದಲ್ಲಿ ವೃದ್ಧರ ಸಂಖ್ಯೆ 3 ಪಟ್ಟು ಹೆಚ್ಚಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ವರ್ಲ್ಡ್ ವೈಡ್ ವೆಬ್ನ ಆವಿಷ್ಕಾರವನ್ನು ಗುರುತಿಸಲು ಆಗಸ್ಟ್ 23ರಂದು ಇಂಟರ್ನೆಟ್ ಡೇ ಅನ್ನು ಆಚರಿಸಲಾಗುತ್ತದೆ.
ಟಿಮ್ ಬರ್ನರ್ಸ್ ಲೀ ವರ್ಲ್ಡ್ ವೈಡ್ ವೆಬ್ ಅನ್ನು ಯಾವ ವರ್ಷದಲ್ಲಿ ಕಂಡುಹಿಡಿದರು? 1989. ವರ್ಲ್ಡ್ ವೈಡ್ ವೆಬ್ನ ಆವಿಷ್ಕಾರವನ್ನು ಗುರುತಿಸಲು ಆಗಸ್ಟ್ 23ರಂದು ಪ್ರಪಂಚದಾದ್ಯಂತ ಇಂಟರ್ನೆಟ್ ಡೇ ಅನ್ನು ಆಚರಿಸಲಾಗುತ್ತದೆ. ಇಂಟರ್ನೆಟ್ ಎಂದರೆ ಇಂಟರ್ನೆಟ್ ಮತ್ತು ಅದರ ಇತಿಹಾಸವನ್ನು ಹೇಗೆ ಬಳಸುವುದು ಎಂಬುದರ ಕುರಿತು ಸಂಪೂರ್ಣ ಜ್ಞಾನವನ್ನು ಹೊಂದಿರುವ ವ್ಯಕ್ತಿ. WWW ಆವಿಷ್ಕಾರಕ ಟಿಮ್ ಬರ್ನರ್ಸ್ ಲೀ ಅವರು 1991ರಲ್ಲಿ ಮೊದಲ ಬಾರಿಗೆ ವರ್ಲ್ಡ್ ವೈಡ್ ವೆಬ್ WWW ಅನ್ನು ಸಾರ್ವಜನಿಕರಿಗೆ ತೆರೆದ ದಿನವನ್ನು ಆಗಸ್ಟ್ 23 ಗುರುತಿಸುತ್ತದೆ. ಟಿಮ್ ಬರ್ನರ್ಸ್ ಲೀ ಒಬ್ಬ ಇಂಗ್ಲಿಷ್ ಕಂಪ್ಯೂಟರ್ ವಿಜ್ಞಾನಿ. ಅವರು 1989ರಲ್ಲಿ ವರ್ಲ್ಡ್ ವೈಡ್ ವೆಬ್ ಅನ್ನು ಕಂಡುಹಿಡಿದರು. ಅವರು ಮೊದಲ ವೆಬ್ ಬ್ರೌಸರ್ ಮತ್ತು ವೆಬ್ ಸರ್ವರ್ ಅನ್ನು ಸಹ ರೂಪಿಸಿದರು. 1990ರಲ್ಲಿ ರಾಬರ್ಟ್ ಕೈಲಿಯೋ ಅವರೊಂದಿಗೆ ಅವರು ವರ್ಲ್ಡ್ ವೈಡ್ ವೆಬ್ ಎಂದು ಕರೆಯಲ್ಪಡುವ ಹೈಪರ್ ಟೆಕ್ಸ್ಟ್ ಪ್ರಾಜೆಕ್ಟ್ ಅನ್ನು ಸಿದ್ಧಪಡಿಸಿದರು. 2 is the right answer. US ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಲರ್ಜಿ ಅಂಡ್ ಇನ್ಫೆಕ್ಷಿಯಸ್ ಡಿಸೀಸಸ್ NIAID ಮುಖ್ಯಸ್ಥ ಸ್ಥಾನದಿಂದ ಕೆಳಗಿಳಿಯುವುದಾಗಿ ಯಾರು ಘೋಷಿಸಿದ್ದಾರೆ? ಡಾಕ್ಟರ್ ಆಂಟನಿ ಫೌಸಿ. ಡಾಕ್ಟರ್ ಆಂಥೋನಿ ಫೌಸಿ ಡಿಸೆಂಬರ್ 2022ರಲ್ಲಿ US ಅಧ್ಯಕ್ಷ ಜೋ ಬಿಡೆನ್ ಅವರ ಮುಖ್ಯ ವೈದ್ಯಕೀಯ ಸಲಹೆಗಾರರ ಸ್ಥಾನದಿಂದ ಕೆಳಗಿಳಿಯಲಿದ್ದಾರೆ. ಡಾಕ್ಟರ್ ಆಂಥೋನಿ ಫೌಸಿ ಅವರು 38 ವರ್ಷಗಳ ಕಾಲ NIAID ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು. ಅವರು ಸಾಂಕ್ರಾಮಿಕ ಸಮಯದಲ್ಲಿ US ಕೋವಿಡ್-19 ಪ್ರತಿಕ್ರಿಯೆಯ ಮುಖವಾಗಿದ್ದರು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಲರ್ಜಿ ಅಂಡ್ ಇನ್ಫೆಕ್ಷಿಯಸ್ ಡಿಸೀಸಸ್ NIAID ಇದು ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಹ್ಯೂಮನ್ ಸರ್ವಿಸಸ್ ಅಡಿಯಲ್ಲಿ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಸಾಂಕ್ರಾಮಿಕ ರೋಗ ನಿರೋಧಕ ಮತ್ತು ಅಲರ್ಜಿಯ ಕಾಯಿಲೆಗಳನ್ನು ತಡೆಗಟ್ಟುವುದು ಇದರ ಮುಖ್ಯ ಗುರಿಯಾಗಿದೆ. ಇದನ್ನು 29 ಡಿಸೆಂಬರ್ 1955ರಂದು ಸ್ಥಾಪಿಸಲಾಯಿತು. ವಾಣಿಜ್ಯ ನ್ಯಾಯಾಲಯಗಳಲ್ಲಿ ಉತ್ತಮ ಅಭ್ಯಾಸಗಳು ಮತ್ತು ADR ಕಾರ್ಯವಿಧಾನಗಳು ಭಾರತ ಮತ್ತು ಯಾವ ದೇಶವು ಅನುಭವಗಳನ್ನು ವಿನಿಮಯ ಮಾಡಿಕೊಳ್ಳಲು ಒಪ್ಪಿಕೊಂಡಿದೆ? UK. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ವಾಣಿಜ್ಯ ನ್ಯಾಯಾಲಯಗಳ ಕಾರ್ಯಾಚರಣೆ ಮತ್ತು ಮಧ್ಯಸ್ಥಿಕೆ ಹಾಗೂ ಮಧ್ಯಸ್ಥಿಕೆಯಂತಹ ಪರ್ಯಾಯ ವಿವಾದ ಪರಿಹಾರ ಕಾರ್ಯವಿಧಾನಗಳ ಬಗ್ಗೆ ಜ್ಞಾನ ಮತ್ತು ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳಲು ಒಪ್ಪಿಕೊಂಡಿವೆ. ಇದಲ್ಲದೆ ಕಾನೂನು ಸಲಹೆಗಾರರು, ಕರಡುದಾರರು, ನ್ಯಾಯಾಂಗ ಅಧಿಕಾರಿಗಳು, ಪ್ರಾಸಿಕ್ಯೂಟರ್ಗಳು ಮತ್ತು ಕಾನೂನು ವೃತ್ತಿಪರರಿಗೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕಾಲಮಿತಿಯ ತರಬೇತಿ ಮತ್ತು ಸಾಮರ್ಥ್ಯ ವರ್ಧನೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಹ ಒಪ್ಪಿಗೆ ನೀಡಲಾಯಿತು. ಭಾರತ UK ಜಂಟಿ ಸಲಹಾ ಸಮಿತಿಯ ಜಾಯಿಂಟ್ ಕನ್ಸಲ್ಟೇಟಿವ್ ಕಮಿಟಿ JCC ಇತ್ತೀಚಿನ ಸಭೆಯಲ್ಲಿ ಕಾನೂನು ಮತ್ತು ನ್ಯಾಯ ಸಚಿವಾಲಯವು ಒಪ್ಪಂದವನ್ನು ಪ್ರಕಟಿಸಿತು. 3 is the right answer. ಸರ್ಕಾರದ ವಿವಿಧ ಸಚಿವಾಲಯಗಳ ಎಲ್ಲಾ ಪ್ರಶಸ್ತಿಗಳನ್ನು ಒಂದೇ ವೇದಿಕೆ ಅಡಿಯಲ್ಲಿ ತರಲು ಕೇಂದ್ರ ಸರ್ಕಾರವು ಯಾವ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್. ಸರ್ಕಾರದ ವಿವಿಧ ಸಚಿವಾಲಯಗಳ ಎಲ್ಲಾ ಪ್ರಶಸ್ತಿಗಳನ್ನು ಒಂದೇ ವೇದಿಕೆ ಅಡಿಯಲ್ಲಿ ತರಲು ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಉದ್ದೇಶ ಸರ್ಕಾರದಿಂದ ಸ್ಥಾಪಿಸಲಾದ ವಿವಿಧ ಪ್ರಶಸ್ತಿಗಳಿಗೆ ವ್ಯಕ್ತಿಗಳು ಸಂಸ್ಥೆಗಳನ್ನು ನಾಮನಿರ್ದೇಶನ ಮಾಡಲು ನಾಗರಿಕರಿಗೆ ಅನುಕೂಲ ಕಲ್ಪಿಸುವುದು. ಈ ಪೋರ್ಟಲ್ನೊಂದಿಗೆ ಮೊದಲ ಬಾರಿಗೆ ಎಲ್ಲಾ ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಸಂಬಂಧಿಸಿದ ಮಾಹಿತಿಯು ಒಂದೇ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿರುತ್ತದೆ. 1 is the right answer. ಉಭಯ ದೇಶಗಳ ನಡುವಿನ ಸಮುದ್ರ ಯಾನಗಾರರ ಚಲನೆಯನ್ನು ಸುಗಮಗೊಳಿಸಲು ಭಾರತವು ಯಾವ ದೇಶದೊಂದಿಗೆ MOUಗೆ ಸಹಿ ಹಾಕಿದೆ? ಇರಾನ್. ಉಭಯ ದೇಶಗಳ ನಡುವಿನ ಸಮುದ್ರ ಯಾನಗಾರರ ಭಾರತವು ಇರಾನ್ನೊಂದಿಗೆ MOUಗೆ ಸಹಿ ಹಾಕಿದೆ. ಕೇಂದ್ರ ಬಂದರು ಮತ್ತು ಶಿಪ್ಪಿಂಗ್ ಸಚಿವ ಸರ್ಬಾನಂದ ಸೋನೋವಾಲ್ ಮತ್ತು ಅವರ ಇರಾನ್ ಸಹವರ್ತಿ ರೋಸ್ತಮ್ ಘಸೆಮಿ ನಡುವೆ ಈ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇರಾನ್ ಸರ್ಕಾರವು ಭಾರತದೊಂದಿಗೆ ದೀರ್ಘಾವಧಿಯ ಒಪ್ಪಂದವನ್ನು ಮುಕ್ತಗೊಳಿಸಲು ಸಿದ್ಧವಾಗಿದೆ. ಚಾಬಹಾರ್ ಬಂದರಿನ ಮೂಲಕ ಸರಕುಗಳ ಸಾಗಣೆಯ ಅಭಿವೃದ್ಧಿಗೆ ಆದ್ಯತೆ ನೀಡಿದೆ. ಒಪ್ಪಂದವು ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ನ INSTC ಚಟುವಟಿಕೆಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. 4 is the right answer. About Iran, capital Tehran, currency Riyal, President Ibrahim Raisi.
ನ್ಯೂ ಡೆಲ್ಲಿ ಟೆಲಿವಿಷನ್ ಲಿಮಿಟೆಡ್ NDTVನಲ್ಲಿ ಯಾವ ಗುಂಪು 29.2% ಪಾಲನ್ನು ಪಡೆದುಕೊಂಡಿದೆ? ಅದಾನಿ ಗ್ರೂಪ್. ಅದಾನಿ ಗ್ರೂಪ್ VCPL ಅನ್ನು ಖರೀದಿಸುವ ಮೂಲಕ ನವದೆಹಲಿ ಟೆಲಿವಿಷನ್ ಲಿಮಿಟೆಡ್ NDTVನಲ್ಲಿ ಪರೋಕ್ಷವಾಗಿ 29.2% ಪಾಲನ್ನು ಸ್ವಾಧೀನಪಡಿಸಿಕೊಂಡಿತು ಮತ್ತು ಮುಕ್ತ ಮಾರುಕಟ್ಟೆಯಿಂದ ಇನ್ನೂ 26% ಅನ್ನು ಖರೀದಿಸಲು ಪ್ರಸ್ತಾಪಿಸಿದೆ. NDTV ಪ್ರಮುಖ ಮಾಧ್ಯಮ ಸಂಸ್ಥೆಯಾಗಿದೆ ಮತ್ತು NDTV 24x7, NDTV ಇಂಡಿಯಾ ಮತ್ತು NDTV ಪ್ರಾಫಿಟ್ ಎಂಬ 3 ರಾಷ್ಟ್ರೀಯ ಸುದ್ದಿ ವಾಹಿನಿಗಳನ್ನು ನಿರ್ವಹಿಸುತ್ತದೆ. 1 is the right answer. ಇತ್ತೀಚೆಗೆ ಯಾವ ಬ್ಯಾಂಕ್ RBI ಖಾತೆ ಸಂಗ್ರಾಹಕ ಚೌಕಟ್ಟಿಗೆ ಸೇರಿದೆ? ಸೆಬಿ. ಬಂಡವಾಳ ಮಾರುಕಟ್ಟೆಗಳ ನಿಯಂತ್ರಕ ಸೆಬಿ ಖಾತೆ ಸಂಗ್ರಾಹಕ ಚೌಕಟ್ಟು ಅಕೌಂಟ್ ಅಗ್ರಿಗೇಟರ್ ಫ್ರೇಮ್ವರ್ಕ್ಗೆ ಸೇರಿಕೊಂಡಿತು. ಇದು RBI ನಿಯಂತ್ರಿತ ಹಣಕಾಸು ಡೇಟಾ ಹಂಚಿಕೆ ವ್ಯವಸ್ಥೆಗೆ ಉತ್ತೇಜನವನ್ನು ನೀಡುತ್ತದೆ. ಚೌಕಟ್ಟಿನ ಅಡಿಯಲ್ಲಿ ಸೆಕ್ಯುರಿಟೀಸ್ ಮಾರುಕಟ್ಟೆಯಲ್ಲಿನ ಹಣಕಾಸು ಮಾಹಿತಿ ಪೂರೈಕೆದಾರರು FIPಗಳು, ಡಿಪಾಸಿಟರಿಗಳು ಮತ್ತು ಆಸ್ತಿ ನಿರ್ವಹಣಾ ಕಂಪನಿಗಳು AMC ತಮ್ಮ ರಿಜಿಸ್ಟ್ರಾರ್ ಮತ್ತು ಟ್ರಾನ್ಸ್ಫರ್ ಏಜೆಂಟ್ಗಳು ಅಥವಾ RTAಗಳ ಮೂಲಕ ಗ್ರಾಹಕರು ಮತ್ತು ಒಪ್ಪಿಗೆ ಪಡೆದ ಹಣಕಾಸು ಮಾಹಿತಿ ಬಳಕೆದಾರರಿಗೆ ಸೆಕ್ಯುರಿಟೀಸ್ ಮಾರುಕಟ್ಟೆಗಳಿಗೆ ಸಂಬಂಧಿಸಿದ ಹಣಕಾಸಿನ ಮಾಹಿತಿಯನ್ನು ಒದಗಿಸುತ್ತಾರೆ. ಈ ಕ್ರಮವು ಗ್ರಾಹಕರು ತಮ್ಮ ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಹೋಲ್ಡಿಂಗ್ಗಳ ಮಾಹಿತಿಯನ್ನು ಹಣಕಾಸು ಸೇವಾ ಪೂರೈಕೆದಾರರೊಂದಿಗೆ ಹಂಚಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಖಾತೆ ಸಂಗ್ರಾಹಕ ಅಕೌಂಟ್ ಅಗ್ರಿಗೇಟರ್ AA ಫ್ರೇಮ್ವರ್ಕ್ RBIನಿಂದ ನಿಯಂತ್ರಿಸಲ್ಪಡುವ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಸಂಸ್ಥೆಯಾಗಿದೆ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ NBFC. 4 is the right answer. About Securities and Exchange Board of India, SEBI, founded 1988, Act 1992, headquarters Mumbai, Chairman Madhabi Puri Buj, SEBI set up Uday Kotak Committee. ಆಗಸ್ಟ್ 2022ರಲ್ಲಿ ಯಾವ ಭಾರತೀಯ ನೌಕಾಪಡೆಯ ಹಡಗು INSನಲ್ಲಿ ಮೊದಲ ರೀತಿಯ ಸಂಯೋಜಿತ ಒಳಾಂಗಣ ಶೂಟಿಂಗ್ ರೇಂಜ್ ಕಾಂಪೋಸಿಟ್ ಇಂಡೋರ್ ಶೂಟಿಂಗ್ ರೇಂಜ್ CISR ಅನ್ನು ಉದ್ಘಾಟಿಸಲಾಯಿತು? INS ಕರ್ಣ. INS ಕರ್ಣದಲ್ಲಿ ವೈಸ್ ಅಡ್ಮಿರಲ್ ಬಿಸ್ವಜಿತ್ ದಾಸ್ ಗುಪ್ತಾ ಅವರು ಮೊದಲ ರೀತಿಯ ಸಂಯೋಜಿತ ಒಳಾಂಗಣ ಶೂಟಿಂಗ್ ಶ್ರೇಣಿಯನ್ನು ಕಾಂಪೋಸಿಟ್ ಇಂಡೋರ್ ಶೂಟಿಂಗ್ ರೇಂಜ್ CISR ಉದ್ಘಾಟಿಸಿದರು. CISR ಒಂದು ಅತ್ಯಾಧುನಿಕ ಸ್ವಯಂ ಒಳಗೊಂಡಿರುವ 25 ಮೀಟರ್ 6 ಲೇನ್ ನೌಕಾಪಡೆಯಲ್ಲಿನ ಎಲ್ಲ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಸ್ತ್ರಾಸ್ತ್ರಗಳಿಗೆ ಲೈವ್ ಫೈರಿಂಗ್ ಶ್ರೇಣಿಯಾಗಿದೆ. INS ಕರ್ಣ ನೌಕಾಪಡೆಯಲ್ಲಿ ಈ ರೀತಿಯ ಸೌಲಭ್ಯವನ್ನು ಸ್ಥಾಪಿಸಲು ಮತ್ತು ಬಳಸುತ್ತಿರುವ ದೇಶದ ಏಕೈಕ ಮಿಲಿಟರಿ ಘಟಕವಾಗಿದೆ. ಈ ಶ್ರೇಣಿಯನ್ನು ಸಮಕಾಲೀನ ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಭಾರತೀಯ ಸಂಸ್ಥೆಯೊಂದು ಸ್ಥಾಪಿಸಿದೆ ಮತ್ತು ಇದು ಆಜಾದಿ ಕಾ ಅಮೃತ್ ಮಹೋತ್ಸವ ವರ್ಷದಲ್ಲಿ ಆತ್ಮನಿರ್ಭರ ಭಾರತ್ನ ಉಜ್ವಲ ಉದಾಹರಣೆಯಾಗಿದೆ. 4 is the right answer. ಇಂದಿನ ರಸಪ್ರಶ್ನೆ. ಪ್ರಶ್ನೆ 1, ಸೌರವ್ಯೂಹದ ಅತಿದೊಡ್ಡ ಗ್ರಹ ಯಾವುದು? ಸೌರವ್ಯೂಹದ ಅತಿದೊಡ್ಡ ಗ್ರಹ ಯಾವುದು? ಪ್ರಶ್ನೆ 2, ವರ್ಲ್ಡ್ ವೈಡ್ ವೆಬ್ WWW ಅನ್ನು ಕಂಡುಹಿಡಿದವರು ಯಾರು? ವರ್ಲ್ಡ್ ವೈಡ್ ವೆಬ್ ಅನ್ನ ಕಂಡುಹಿಡಿದವರು ಯಾರು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.